ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿವೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ. ಅಲ್ಲಿ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ನಿಮಗೆ ಬೇಗ ಸಿಗ್ತವೆ ಅಂತಾನೆ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಮನೆಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಈ ಸೀಸನ್ ನಮ್ಮ ಮನೆ ಎಷ್ಟೊಂದು ಲಕ್ಸುರಿ ಆಗಿದೆ, ಎಷ್ಟೊಂದು ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಹೋದಾದ್ರೆ 1ರಿಂದ ನೀವು 11 ಸೀಸನ್ ವರೆಗೆ ಇಷ್ಟೊಂದು ರಿಚ್ ಆಗಿರುವಂತಹ ಮನೆಯನ್ನು ಕೂಡ ನೀವು ಎಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ರಿಚ್ ಆಗಿ ಈ ಸಲದ ಮನೆ ನಿರ್ಮಾಣವಾಗಿ, ಅದರ ಜೊತೆಗೆ ಕನ್ನಡಮಯದಿಂದ ಕೂಡಿರುವಂತಹ ಮನೆ ಈ ವರ್ಷದಲ್ಲಿ ಇರಲಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಕೆಲವೊಂದಿಷ್ಟು ಪಿಕ್ಗಳು ಕೂಡ ಲೀಕ್ ಆಗಿವೆ, ಅದನ್ನು ಹಾಕೋದು ಬೇಡ. ನೀವು ನೇರವಾಗಿ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ದಿನಾನೇ ನೋಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅಲ್ಲಿವರೆಗೆ ಯಾರೆಲ್ಲ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಆಗಿ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಸಲದ ಮನೆ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ರೆಡಿ ಆಗಿದೆ. 3ರಿಂದ 10ನೇ ಸೀಸನ್ ವರೆಗೆ 9ನೇ ಸೀಸನ್ ವರೆಗೆ ಏನ್ ನಡೆದಿತ್ತಲ್ವ ಆ ಒಂದು ಲೊಕೇಶನ್ ಅಲ್ಲಿ ಈ ಸಲದ ಮನೆ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೇನು ಎರಡನೆಯ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಟಿವಿಯಲ್ಲಿ ನಾವು ಕಲರ್ಸ್ ಕನ್ನಡದಲ್ಲಿ ನೋಡ್ತೀವಿ, ಆದ್ರೆ ಆನ್ಲೈನ್ ಅಲ್ಲಿ ನಾವು ಯಾವ ರೀತಿಯಾಗಿ ಅಂದ್ರೆ ಮೊಬೈಲ್ ಅಲ್ಲಿ ಎಲ್ಲಿ ನೋಡೋದಂತ ಹಲವಾರು ಜನ ಕೇಳ್ತಾ ಇದ್ರು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀಸನ್ 10ರವರೆಗೂ ಕೂಡ ನೀವು ಒಂದು ಸೀಸನ್ 10 ಮತ್ತು 11 ಜಿಯೋ ಸಿನಿಮಾ ಆಪ್ ನಲ್ಲಿ ನೋಡಿದ್ರಿ. ಆದ್ರೆ ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೀವೆಲ್ಲರೂ ಕೂಡ ಅದನ್ನು ನೋಡುವಂತಹ ಒಂದು ಅವಕಾಶವನ್ನು ಅದರಲ್ಲಿ ಕೂಡ ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕು. ಆಲ್ಮೋಸ್ಟ್ ಆಲ್ ನಿಮ್ಮ ರೀಚಾರ್ಜ್ ನಲ್ಲಿ ಅದರ ಸಬ್ಸ್ಕ್ರಿಪ್ಷನ್ ಆಡೆಡ್ ಆಗಿರ್ತದೆ. ಅಕಸ್ಮಾತ್ ನೀವು ಸಪ್ರೇಟ್ ಆಗಿ ಮಾಡಿಸೋದಾದ್ರೆ 150 ಏನೋ ಇದೆ ಅಂತ ಅನ್ಕೊಂಡಿರ್ತೀನಿ ಒಂದು 3 ತಿಂಗಳಿಗೆ. ಅದು ಎರಡನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೀವು ನೋಡ್ತಾ ಹೋಗೋದಾದ್ರೆ ಈ ಸಲ ನಮಗೆ ಲೈವ್ ಇರುತ್ತದೆ ಅಂದ್ರೆ ಬೇರೆ ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವುದೇ ಸೀಸನ್ ಅಲ್ಲಿ 24 ಅವರ್ಸ್ ಲೈವ್ ಚಾನಲ್ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಇದೆ ಅಂತ ಹೇಳ್ಬೋದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀಸನ್ 10ರವರೆಗೂ ಕೂಡ ನಮ್ಮ ಕನ್ನಡದಲ್ಲಿ ಕೂಡ ಆ ಒಂದು 24 ಅವರ್ಸ್ ಲೈವ್ ಚಾನಲ್ ಇತ್ತು. ಆದ್ರೆ ಸೀಸನ್ 11ರಲ್ಲಿ ಅದನ್ನು ಬಂದ್ ಮಾಡಿದ್ರು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಅಪ್ಡೇಟ್ಗಳು ಬೇಗನೆ ಲೀಕ್ ಆಗ್ತವೆ ಅನ್ನೋ ಕಾರಣದಿಂದ ಇದನ್ನು ಬಂದ್ ಮಾಡಿದ್ರು. ಸೀಸನ್ 11ರಲ್ಲಿ ಕೂಡ ಇರುತ್ತದ ಅಂತ ನೋಡ್ತಾ ಹೋದಾದ್ರೆ ಯಾವುದೇ ರೀತಿಯಾಗಿ ಈ ಸಲದಲ್ಲಿ ಕೂಡ 24 ಅವರ್ಸ್ ಲೈವ್ ಇರುವುದಿಲ್ಲ ಅನ್ನುವಂತ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ನೀವೇನಿದ್ರು ಕೂಡ ಎಪಿಸೋಡ್ ಅನ್ನೇ ನೋಡಬೇಕು. ಅದು ಕೂಡ ಆಲ್ಮೋಸ್ಟ್ ಆಲ್ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನಿಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತದೆ. ಅದರ ಜೊತೆಗೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಒಂದು ಟಿವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಅಂತ ಹೇಳ್ಬೋದು. ನಿಮಗೆ ಮೊನ್ನೆ ನಾನು ಕಂಟೆಸ್ಟೆಂಟ್ ಲಿಸ್ಟ್ ಗಳ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೂಡ ಮಾಡಿದ್ದೆ. ಅಲ್ಲಿ 10 ಜನ ಕಂಟೆಸ್ಟೆಂಟ್ ಗಳಿಗೆ ಇವರು ಪಕ್ಕ ಬರ್ತಾರೆ ಅನ್ನುವಂತಹ ಪಟ್ಟಿಯನ್ನು ಮಾಡಿ ಹಾಕಿದ್ದೇನೆ. ಅದನ್ನ ಯಾರೆಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ, ಇನ್ನು ಇವತ್ತಾದ್ರೂ ಆಗಿರ್ಬೋದು, ನಾಳೆ ಆಗಿರ್ಬೋದು, ಇನ್ನು 10 ಜನರ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅಂದ್ರೆ ಇವರು ಕನ್ಫರ್ಮ್ ಆಗಿ ಬರ್ತಾರೆ ಅನ್ನುವಂತಹ ಮಾಹಿತಿ ಬಂದಿದೆ. ಅದನ್ನು ಕೂಡ ಇವತ್ತು ಅಥವಾ ನಾಳೆ ಪೋಸ್ಟ್ ಮಾಡ್ತೀನಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಬೇಬಿಕೆ ರಿಲೇಟೆಡ್ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.